ನನ್ನ ಹೆಸರು ರಶ್ಮಿ. ವಯಸ್ಸು 36. ನಾನು ಹುಟ್ಟಿ ಬೆಳೆದದ್ದು, ಕೆಲಸ ಮಾಡ್ತಿರೋದು ಐಟಿ ಸಿಟಿ ಬೆಂಗಳೂರಿನಲ್ಲಿ. ನಾನಿಲ್ಲೇ ಒಂದು MNC ಕಂಪನಿಯಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದೀನಿ. ಹೌದು, ನಾನು ಬದುಕಲ್ಲಿ 2ನೇ ಮದುವೆಗೆ ಹುಡುಕಾಟದಲ್ಲಿದ್ದೀನಿ. ನನ್ನ ಮೊದಲ ಮದುವೆ ಆಗಿದ್ದು ನನ್ನ 27ನೇ ವಯಸ್ಸಿಗೆ. ಹೊರಗಡೆಯಿಂದ ನೋಡೋರ್ಗೆ ನಾವೊಂದು ಪವರ್ ಕಪಲ್. ಇಬ್ಬರಿಗೂ ದೊಡ್ಡ ಸಂಬಳ, ಸ್ವಂತ ಫ್ಲ್ಯಾಟ್, ಕಾರು ಎಲ್ಲವೂ ಇತ್ತು. ಆದ್ರೆ ಆ 4 ಗೋಡೆಗಳ ಮಧ್ಯೆ ನಾವಿಬ್ಬರೂ ಗಂಡ ಹೆಂಡತಿಯಾಗಿ ಇರ್ಲಿಲ್ಲ. ಕೇವಲ ರೂಮ್ಮೇಟ್ಸ್ ತರ ಬದುಕ್ತಿದ್ವಿ. ವೀಕೆಂಡ್ ಬಂದ್ರೆ ಅವರದ್ದೇ ಪಾರ್ಟಿ, ನನ್ನದ್ದೇ ಕೆಲ್ಸ. ನಮ್ಮಿಬ್ಬರ ಮಧ್ಯೆ ಯಾವುದೇ ಭಾವನಾತ್ಮಕ ಬೆಸುಗೆ ಇರ್ಲಿಲ್ಲ. ಎಷ್ಟೇ ದುಡ್ಡಿದ್ರೂ ಪ್ರೀತಿ ಕಾಳಜಿ ಇಲ್ಲದ ಆ ಖಾಲಿ ಸಂಬಂಧದಲ್ಲಿ ಉಸಿರಗಟ್ಟಿ ಬದುಕುವುದು ಬೇಡ ಅಂತ 6 ವರ್ಷದ ಹಿಂದೆ ಪರಸ್ಪರ ಒಪ್ಪಿಗೆಯಿಂದ ಡಿವೋರ್ಸ್ ತಗೊಂಡೆ. ನಾನು ಸಿಂಗಲ್, ನನಗೆ ಮಕ್ಕಳಿಲ್ಲ. ಇವತ್ತು ನಾನು ಬೆಂಗಳೂರಿನಲ್ಲಿ ನೆಮ್ಮದಿಯಾಗಿದ್ದೀನಿ. ಆರ್ಥಿಕವಾಗಿ ನನ್ನನ್ನ ಸಾಕೋಕೆ ಅಥವಾ ನನ್ನ EMI ಕಟ್ಟೋಕೆ ನನಗೊಬ್ಬ ಗಂಡಸು ಖಂಡಿತ ಬೇಕಾಗಿಲ್ಲ. ಮತ್ತೆ ಮದುವೆ ಯಾಕೆ? ಬೆಳಿಗ್ಗೆಯಿಂದ ಸಂಜೆವರೆಗೂ ಲ್ಯಾಪ್ಟಾಪ್ ಮುಂದೆ ಮೀಟಿಂಗ್ಗಳಲ್ಲಿ ಬ್ಯುಸಿ ಇರ್ತೀನಿ. ಟ್ರಾಫಿಕ್ನಲ್ಲಿ ಸುಸ್ತಾಗಿ ಮನೆಗೆ ಬಂದಾಗ ನನಗೊಂದು ಬಿಸಿ ಕಾಫಿ ಮಾಡಿಕೊಟ್ಟು ದಿನ ಹೀಗಿತ್ತು ಅಂತ ಕೇಳೋಕೆ ಒಬ್ಬ ಜೊತೆಗಾರ ಬೇಕು. ವೀಕೆಂಡ್ನಲ್ಲಿ ಬರೀ ನಂದಿ ಹಿಲ್ಸ್ ಕಡೆ ಲಾಂಗ್ ಡ್ರೈವ್ ಹೋಗೋಕೆ ಅಥವಾ ಸುಮ್ಮನೆ ಬಾಲ್ಕನಿಯಲ್ಲಿ ಕೂತು ಮಳೆ ನೋಡುತ್ತಾ ಹರಟೆ ಹೊಡೆಯೋಕೆ ಒಂದು ಜೀವ ಬೇಕು. ಲೈಫ್ ಅಂದ್ರೆ ಕೇವಲ ಆಫೀಸ್ ಟಾರ್ಗೆಟ್ ರೀಚ್ ಆಗೋದಲ್ಲ, ಆ ಖುಷಿಯನ್ನ ಹಂಚಿಕೊಳ್ಳೋಕೆ ಒಂದು ಪ್ರೀತಿಯ ಸಂಬಂಧ ಬೇಕು ಅನ್ನೋದು ಈಗ ಅರಿವಾಗ್ತಿದೆ. ನನ್ನ ನಿರೀಕ್ಷೆಗಳು ಏನೇನಿಲ್ಲ. ನನಗೆ ಕೋಟಿಗಟ್ಲೆ ಆಸ್ತಿ ಇರೋ IT ಉದ್ಯೋಗಿಯೇ ಬೇಕು ಅನ್ನೋ ಡಿಮ್ಯಾಂಡ್ ಖಂಡಿತ ಇಲ್ಲ. ನೀವು ಯಾವುದೇ ವೃತ್ತಿಯಲ್ಲಿದ್ದರೂ ಸರಿ, ಪ್ರಾಮಾಣಿಕವಾಗಿ ದುಡಿಯುವ ಜವಾಬ್ದಾರಿ ಇರಬೇಕು. ಬೆಂಗಳೂರು ಅಥವಾ ಸುತ್ತಮುತ್ತಲ ಊರಿನವರಾಗಿದ್ದರೆ ಒಳ್ಳೆಯದು. ನಿಮಗೂ ಡಿವೋರ್ಸ್ ಆಗಿದ್ರೆ ಅಥವಾ ಹೆಂಡತಿ ತೀರಿ ಹೋಗಿದ್ರೆ ಮುಕ್ತವಾಗಿ ಬನ್ನಿ. ನಿಮಗೆ ಮೊದಲನೇ ಮದುವೆಯಿಂದ ಮಕ್ಕಳಿದ್ರೂ ನಾನು ಬಹಳ ಪ್ರೀತಿಯಿಂದ ಒಪ್ಕೊಳ್ತೀನಿ. ಅವರ ಭವಿಷ್ಯವನ್ನ ಸ್ವಂತ ತಾಯಿಯಾಗಿ ನಿಭಾಯಿಸ್ತೀನಿ. ನಿಮ್ಮ ವಯಸ್ಸು 37ರಿಂದ 47ರ ಒಳಗಿರಲಿ. ನನ್ನ ಷರತ್ತುಗಳು ಬಹಳ ಕ್ಲಿಯರ್. ನನಗೆ ಜಾತಿ, ಜಾತಕ ಮುಖ್ಯ ಅಲ್ಲ. ಆದ್ರೆ ಕೆರಿಯರ್ ಮತ್ತು ಪರ್ಸನಲ್ ಲೈಫ್ ಬ್ಯಾಲೆನ್ಸ್ ಮಾಡಕ್ ಗೊತ್ತಿರ್ಬೇಕು. ಕುಡಿತದಂತಹ ಕೆಟ್ಟ ವ್ಯಸನಗಳು ಖಂಡಿತ ಇರಬಾರ್ದು. ನನ್ನ ದುಡಿಮೆಯನ್ನು, ನನ್ನ ಸ್ವತಂತ್ರ ಯೋಚನೆಗಳನ್ನು ಗೌರವಿಸುವ ಪ್ರಬುದ್ಧತೆ ಇರಬೇಕು. ಈಗೋ ಇಟ್ಕೊಂಡು ಸಂಬಂಧ ಹಾಳು ಮಾಡುವವರಲ್ಲ. ಸುಮ್ಮನೆ ಟೈಮ್ ಪಾಸ್ಗೆ ಅಥವಾ ಕ್ಯೂರಿಯಾಸಿಟಿಗೆ ಮೆಸೇಜ್ ಮಾಡಬೇಡಿ. ಜೀವನದಲ್ಲಿ ಹಿಂದಿನ ಕಹಿ ಮರೆತು ಪರಸ್ಪರ ಸಮಯ ಕೊಟ್ಟು ಹೊಸ ಬದುಕು ಕಟ್ಟಿಕೊಳ್ಳುವ ಪ್ರಾಮಾಣಿಕ ಇಚ್ಛೆ ನಿಮಗಿದ್ರೆ ಈ ವಿಡಿಯೋ ಕೆಳಗೆ ನಿಮ್ಮ ಪ್ರೊಫೈಲ್ ಕಳಿಸಿ. ನಮ್ಮ ಯೋಚನೆಗಳು ಮ್ಯಾಚ್ ಆದ್ರೆ ನಾನೇ ಕಾಲ್ ಮಾಡ್ತೀನಿ. ಧನ್ಯವಾದಗಳು.